ಬೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ನಾವು ಸದಾಕಾಲ ದೇವರ ಕೃಪೆಯು ತಪ್ಪಿ ಹೋಗದಂತೆ ಕಾಪಾಡಿಕೊಳ್ಳಬೇಕು. ಇವತ್ತು ನಾವು ನಡೆಯುವಂಥ ರೀತಿಯಿಂದ, ನಾವು ಮಾತಾಡುವಂಥ ಮಾತುಗಳಿಂದ, ನಮ್ಮ ಆಚಾರಗಳಿಂದ, ನಮ್ಮ ಅವತಾರಗಳಿಂದ ಇವತ್ತು ನಾವು ದೇವರ ಕೃಪೆಯನ್ನು ಕಳೆದುಕೊಳ್ತಾ ಇದ್ದೇವೆ. ಆ ದೇವರ ಕೃಪೆಯನ್ನು ಕಳೆದುಕೊಳ್ಳುವುದು ಅದು ವೈಯಕ್ತಿಕವಾಗಿ ನಷ್ಟ ಅನ್ನುವುದಕ್ಕಿಂತ ಕೌಟುಂಬಿಕವಾಗಿ ನಷ್ಟ. ಆದಿಕಾಂಡ 27ನೇ ಅಧ್ಯಾಯ 34 ನಾವು ಓದೋದಾದರೆ, ಏಸಾವನು ತನ್ನ ತಂದೆಯ ಮಾತುಗಳನ್ನು ಕೇಳಿದಾಗ ಅವನು ಅತಿ ವ್ಯಥೆಪಟ್ಟು ಗಟ್ಟಿಯಾದ ಸ್ವರದಿಂದ ಅತ್ತನು. ತನ್ನ ತಂದೆಗೆ, ತಂದೆಯೇ, ನನ್ನನ್ನು ಕೂಡ ಆಶೀರ್ವದಿಸು, ತಂದೆಯೇ, ನನ್ನನ್ನೂ ಕೂಡ ಆಶೀರ್ವದಿಸು ಅಂದನು. ಏಸಾವನು ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿದನೋ ಆತನಿಗೆ ತಾನು ಆಶೀರ್ವಾದವನ್ನು ಕಳ್ಕೊಂಡಿರುವುದು ಮನವರಿಕೆಯಾದಾಗ ದುಃಖಾಕ್ರಾಂತನಾಗಿ ಬಹಳ ಅತ್ತನೆಂದು ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ. ಅನೇಕ ವರ್ಷಗಳ ಮೊದಲು ತಾನು ಚೊಚ್ಚಲತನದ ಹಕ್ಕನ್ನು ಮಾರಲು ನಿರ್ಧರಿಸಿದ್ದನ್ನು ನೆನಪಿಸಿಕೊಂಡು ಆತನು ಮರುಗುತ್ತಾನೆ. ಅವನ ಉದ್ದೇಶ ತನ್ನ ಹೆಚ್ಚಿನ ಚಾತುರ್ಯದಿಂದ ಸರಳ ಮನಸ್ಸಿಗೆ ಸಹೋದರ ಯಾಕೋಬನಿಂದ ರೊಟ್ಟಿ ಮತ್ತು ಅಲಸಂದಿ ಗಗ್ಗುರಿಯನ್ನು ತೆಗೆದುಕೊಂಡು ಆಮೇಲೆ ಚೊಚ್ಚಲತನದ ಹಕ್ಕನ್ನು ಸಹ ಪಡೆಯುವುದಾಗಿತ್ತು. ಆದರೆ ಕೊನೆಗೆ ದೇವರು ಇನ್ನೂ ಹೆಚ್ಚಿನ ಚತುರನಾಗಿ ಏಸಾವನನ್ನು ಸೋಲಿಸಿದರು. 1 ಕೊರಿಂಥ 3ನೇ ಅಧ್ಯಾಯ 19ರಲ್ಲಿ ನಾವು ನೋಡ್ತೇವೆ, ಇಹಲೋಕ ಜ್ಞಾನವು ದೇವರ ಮುಂದೆ ಉಚ್ಚತನವಾಗಿದೆ, ಯಾಕೆಂದರೆ ಆತನು ಜ್ಞಾನಿಗಳನ್ನು ಅವರ ಸ್ವತಂತ್ರದಲ್ಲಿಯೇ ಇಟ್ಟುಕೊಳ್ಳುತ್ತಾನೆಂತಲೂ. ನಾವು ನೆನೆಸಿಬಿಡ್ತೇವೆ, ನಾನು ಜ್ಞಾನಿ, ಬುದ್ಧಿವಂತ, ಜ್ಞಾನವಂತ, ತಿಳುವಳಿಕೆಯುಳ್ಳವನು, ಅಗಾಧ ಪಾಂಡಿತ್ಯವನ್ನು ಪಡೆದಿರುವಂಥವನು, 5-6 ಪದವಿಗಳನ್ನು, ಡಿಗ್ರಿಗಳನ್ನು ಪಡೆದಿರುವಂಥವನು, ನನಗೆ ಅಧಿಕಾರ ಇದೆ, ಹಣ ಇದೆ, ನನ್ನನ್ನು ಯಾರೂ ಸೋಲಿಸುವುದಕ್ಕೂ ಸಾಧ್ಯ ಇಲ್ಲ, ನನ್ನ ಹತ್ತಿರಕ್ಕೆ ಸುಳಿಯುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ. ಆದರೆ ಕರ್ತನು ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿಯೇ ಹಿಡಿಯುವುದು ಹೇಗೆಂದು ದೇವರಿಗೆ ತಿಳಿದಿದೆ. ಪ್ರಿಯರೇ, ಯಾಕೋಬಿನ ಚೊಚ್ಚಲತನದ ಹಕ್ಕು ದೊರಕುವುದನ್ನು ಅವರು ಖಚಿತಗೊಳಿಸಿದರು. ಹಾಗಾಗಿ ಆ ಚತುರ ಯೋಜಕರೆಲ್ಲ ಜೋಕೆಯಾಗಿರಿ, ಈಗ ನೀವು ಬಿತ್ತುವುದರ ಫಲವಾಗಿ ಕೊನೆಗೊಂದು ದಿನ ದೇವರು ನಿಮಗೆ ಸಿಗಲಿದೆ. ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 16-17 ನೀವು ನೋಡಿ, ಯಾವ ಜಾರನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆಯೂ ಜಾಗೃತಿಯಿಂದ ನೋಡಿಕೊಳ್ಳ್ರಿ. ಯಾವ ಜಾರನಾಗಲಿ ನೀವೇನು ಮಾಡಿ, ಏಸಾವನಂಥ ಈ ಪ್ರಪಂಚದಲ್ಲಿ ನಿಮ್ಮಲ್ಲಿ ಇರದಂತೆ ನೀವು ಜಾಗೃತಿಯಿಂದಿಡಿ. ಏಸಾವ ಒಂದು ತುತ್ತು ಅನ್ನಕ್ಕಾಗಿ ತನ್ನ ಚೊಚ್ಚಲತನದ ಹಕ್ಕನ್ನು ಮಾರಿಬಿಟ್ಟ. ತರುವಾಯ ಅವನು ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕಾದಂಥದನ್ನು ಅವನು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ಪಶ್ಚಾತ್ತಾಪಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ನೀವು ಬಲ್ಲಿರಿ. ಪ್ರಿಯರೇ, ಒಂದೊತ್ತಿನ ಊಟಕ್ಕೋಸ್ಕರ ಚೊಚ್ಚಲತನವಾದ ಹಕ್ಕನ್ನು ಕೊಟ್ಟು ಬಿಟ್ಟನು. ಅನಂತರ ತಂದೆಯ ಬಳಿ ಅವನು ಅಂಗಲಾಚುತ್ತಾನೆ. ಆದರೆ ನಿರಾಕರಿಸಲ್ಪಟ್ಟ. ಅಂದರೆ ಯೋಚನೆ ಮಾಡಿ ಪ್ರಿಯರೇ, ಇವತ್ತು ನಾವು ಏನನ್ನು ಆಶಿಸಬೇಕಾಗಿದೆ, ಯಾವುದರ ಕುರಿತು ಯೋಚಿಸಬೇಕಾಗಿದೆ, ಯಾವುದರ ಕುರಿತು ನಡೆಯಬೇಕಾಗಿದೆ ಯೋಚನೆ ಮಾಡಿ.
ದುಡುಕಿ ನಿರ್ಧಾರ ತೆಗೆದುಕೊಳ್ಳುವುದಲ್ಲ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರು ಸ್ತೋತ್ರಪ್ಪ. ಯೇಸುವೆ, ವಿಶೇಷವಾಗಿ ಸ್ವಾಮಿ ಅಪ್ಪ, ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ. ನಮ್ಮ ಪಾಪಗಳನ್ನು ಮನ್ನಿಸು, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸು. ಯಾರ್ಯಾರು ಈ ಮೆಸೇಜನ್ನು ನೋಡ್ತಾರೋ ಅವರನ್ನು ಆಶೀರ್ವದಿಸು. ಅವ್ರಿಗೆ ಏನೇ ಕೊರತೆ ಇದ್ದರೂ ಯೇಸುವಿನ ರಕ್ತದಿಂದ ನೀಗಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್. ಹಲ್ಲೆಲೂಯಾ.